ಸ್ನೇಹಿತರೆ ನಮಸ್ಕಾರ. ಇದು ಏನು ಕಾಣತೈತಿಲ್ಲ ನಿಮಗೆ, ಇದು ಮೇವು ನೋಡ್ಬೋದು. ನೀವು ಈ ಕಡೆ ತೋರಿಸಿ, ಇದು ಮೇವು ನೋಡ್ಬೋದು. ಇದು ಆ್ಯಕ್ಚುಲಿ ಆಸ್ಟ್ರೇಲಿಯನ್ ಮೇವು ಇದೆ. ಇದು ಮಿನಿಮಮ್ ಒಂದು 15 ಫೂಟ್ ಮಟ್ಟ ಹೋಗ್ತೈತಿ ರೀ. ಅದು 15 ಫೂಟ್ ಮಟ್ಟ ಹೋಗ್ತೈತಿ. ಇದು ಬೀಜಕ್ಕೆ ಮ್ಯಾಲೆ ಕಟಾವು ಮಾಡಿದ್ದು ಮೇವು ಅಷ್ಟೇ ತಕ್ಕೊಂಡಿದ್ದು. ಇದು ನೋಡ್ಬೋದು ನೀವು. ಇದು ಏನೈತಲ್ಲ, ಬಡ್ಡಿ ಏನೈತಲ್ಲ ಕೆಳಗೆ ಬಿಟ್ಟೇವಿ. ಈ ಥರ ಕಟ್ ಮಾಡ್ಕೊಂಡು ನಾವು ಹೊಳ್ಳಿ ರಿಟರ್ನ್ ನಾವು ಹಚ್ಬೋದು ಇದನ್ನು. ಇದು ನೋಡ್ರಿ ಇಲ್ಲಿ ಯಾವ ಥರ ಬೆಳೆದೈತೆ ಅಂದ್ರು, ನಾ ಇಲ್ಲಿ ನಿಂತೀನಿ, ನಿಮ್ಗೆ ಎಷ್ಟು ಹೈಟ್ ಇರ್ಬೋದು ಅಂತ ನಿಮ್ಗೆ ಕಾಣಿಸ್ತೈತಿ. ಇಲ್ಲಿ ಇದು ನೋಡ್ರಿ, ಇಲ್ಲಿ ರೆಡ್ ನೇಪಿಯರ್ ಅಂತಾರೆ ಇದಕ್ಕೆ. ಮೂಲತಃ ಇದು ಆಸ್ಟ್ರೇಲಿಯನ್ ಬರ್ತೈತಿ. ಇದು ಹೆಚ್ಚು ಕಾಣಿಸ್ಕೋದಿಲ್ಲ, ಸ್ವಲ್ಪ ಸುಂಕದ ಪ್ರಮಾಣ ಇರ್ತೈತಿ. ಇದ್ರೊಳಗೆ ದನಗಳು ತಿನ್ನಕ್ಕೆ ಭಾರಿ ಬೆಸ್ಟ್ ಇರ್ತೈತಿ ಮೇವು. ಇದು ಕಟಿಂಗ್ ಮಾಡಿ ಹಚ್ಚಕ್ಕೆ ತೋರಿಸ್ತೇನೆ ಬರೀ ಇಲ್ಲಿ. ಇದು ನಿನ್ನೆ ಮ್ಯಾಲೆ ಮೇವು ಕಟ್ ಮಾಡ್ಕೊಂಡಿದ್ದು, ಮ್ಯಾಲಿನ ನೇಪೇರ್ ತಕ್ಕೊಂಡಿದ್ದು. ಇದು ತೆಳಗೆ ಎದಕ್ಕೆ ಬಿಟ್ಟಿದ್ದು ಅಂದ್ರೆ, ಇದು ಹಚ್ಚು ಸಂಬಂಧ ಬಿಟ್ಟಿವಿ. ಇದನ್ನು ತೊಗೊಂಡೋಗಿ ಇಷ್ಟಿಷ್ಟು ಕಟಾವು ಮಾಡ್ತೀವಿ. ಇದಕ್ಕೆ ಸಣ್ಣದು ಮಾಡ್ರೂ ನಡಿದೈತಿ. ಇದೇನು ನೋಡತ್ತಿರಲ್ಲ, ಇದು ಕಬ್ಬಿನ ಟೈಪ್ ಬರ್ತೈತಿ. ಅದು ಕಬ್ಬಿನ ಟೈಪ್ ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕಣ್ಣು ಕಾಣ್ತೈತಿ ಅದರದ. ಇದೇ ಒಳಗೆ ಕಣ್ಣು ಇರ್ತೈತಿ ರೀ. ಅದು ಇಲ್ಲೊಂದು ಇರ್ತೈತಿ. ಕಣ್ಣು ಇದ್ದಲ್ಲಿ ತೊಗೊಂಡು ಕಟಿಂಗ್ ಮಾಡಿ 2 ಅಥವಾ 1 ಹಚ್ಬೋದು ನೀವು. ಇದೇನೈತಲ್ಲ, ಇಲ್ಲೊಂದು ಕಣ್ಣು ಐತಿ, ಇದು ಇಟ್ಕೋಬಹುದು. ನಿನ್ನೆ ಇಷ್ಟು ಕಟಿಂಗ್ ಮಾಡಿ ಇದನ್ನು ಇವತ್ತು ಇಲ್ಲಿ ಕಟಿಂಗ್ ಮಾಡೋದು. ಇನ್ನು ಇಷ್ಟು ಉಳಿದೈತಿ, ಕಟಿಂಗ್ ಮಾಡ್ತೀನಿ ರೀ. ಈಗ ಅದನ್ನು ಕಡಿತೀನಿ, ಅದು ಹಚ್ಚಬೇಕು. ಅದನ್ನು ಅಂದ್ರೆ ಮೇವಿನ ಇಳುವರಿ ಜಾಸ್ತಿ ಐತಿ. ಅದು ಆಸ್ಟ್ರೇಲಿಯನ್ ಇದು ನೇಪಿಯರ್ ಅಂತಾರೆ ಇದಕ್ಕೆ. ರೆಡ್ ಕಲರ್ ಬರ್ತೈತಿ. ಇದು ಚಲೋ ಬರ್ತೈತಿ, ಈಡಾಕೈತಿ ಮೇವು. ಅಲ್ಲಿ ಮ್ಯಾಲೆ ನೋಡ್ಬೋದು ನೀವು. ಈ ಥರ ಕಟಿಂಗ್ ಮಾಡೋದು ನೋಡ್ರಿ. ಇದು ಇದು 45 ಇಲ್ಲ 50 ಡೇಸ್ ಒಳಗೆ ಇಳುವರಿ ಬರ್ತೈತಿ ರೀ. ಅದು ಈ ಟೈಪ್ ಹೈಟ್ ಆಕೈತಿ. 50 ಇಲ್ಲ 45 ಡೇಸ್ನಾಗ, ಅಂದರೆ 40ಲಿಂದ 50 ದಿವ್ಸನಾಗ ಒಂದು 10ಲಿಂದ 15 ಫೂಟ್ ಹೈಟ್ ಹೋಗ್ತೈತಿ. ಚಲೋ ಐತಿ. ಇದು ಮೇವಿನ ಇಳುವರಿಗೂ ಚಲೋ ಬರ್ತೈತಿ. ಇದನ್ನ ಏನು ಮಾಡೋದು, ಕಟಿಂಗ್ ಮಾಡಿ ಸ್ವಲ್ಪ ಅದಕ್ಕೆ ಹಚ್ಚು ವ್ಯವಸ್ಥೆ ಮಾಡ್ಬೇಕ್ರಿ. ಅದು ತುಣುಕು ಮಾಡಿ ಇಷ್ಟಿಷ್ಟು ತೆಗಿಬೇಕು ನೋಡ್ರಿ. ಇದು ಅದರೊಳಗೆ ಇನ್ನೊಂದು ಐತಿ ನೋಡಿ ಬರ್ರಿ. ಇನ್ನೊಂದು ಐತಿ ತೋರಿಸ್ತೀನಿ. ಸ್ವಲ್ಪ ಮಿಕ್ಸ್ ಆಗೈತಿ ಇಲ್ಲಿ. ಇಲ್ಲಿ ಏನು ಕಾಣೋದೈತಲ್ಲ ನಿಮ್ಗೆ, ಇದು ಬೇರೆ ಬರ್ತೈತಿ ರೀ. ಇದು ಲೋಕಲ್ ಬರ್ತೈತಿ. ಇದು ಚಲೋ ಬರ್ತೈತಿ. ಇದು ಕಬ್ಬಿನ ಟೈಪ್. ಇದು ಒಂದು 10ಲಿಂದ 15 ಫೂಟ್ ಹೋಗ್ತೈತಿ. ಇದು ಆದಷ್ಟು ಲಘು ಬರ್ತೈತಿ ರೀ. ಅದು ಸ್ವಲ್ಪ ಲೇಟ್ ಮಾಡಿದ್ರು ಇದು 1 ತಿಂಗಳಾಗ ಇದು ಒಂದು 10 ಫೂಟ್ ಮಟ್ಟ ಹೈಟ್ ಹೋಗ್ತೈತಿ. ಇಲ್ಲಿ ನೋಡಾತ್ತೀರಿ ನೀವು ಯಾವ ಟೈಪ್ ಐತಿ ಅನ್ನೋದು. ಇಲ್ಲಿ ನೋಡ್ರಿ, ಈಗ ಟೈಪ್ ಐತಿ. ನಾ ಅದೇನೆ 6 ಫೂಟ. ಇದು ನೋಡ್ರಿ ಎಷ್ಟು ಫೂಟ್ ಹೈಟ್ ಬೆಳೆದೈತೆ ಅನ್ನೋದು ನಿಮಗೆ ಕಣ್ಣಾರೆ ಕಾಣೋದೈತಿ. ಈಗ ಇನ್ನೊಂದು ಸ್ವಲ್ಪ ಕಟಿಂಗ್ ಮಾಡಿ ಅಲ್ಲಿ ಮುಂದೆ ಹಚ್ಚೋದು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಇದು ನೋಡ್ರಿ, ಇದು ಸೇಮ್ ಹೈಟ್ ಬರ್ತೈತಿ, ಇದು ಸೇಮ್ ಹೈಟ್ ಬರ್ತೈತಿ. ಇದು ಸ್ವಲ್ಪ ಲೇಟ್ ಮಾಡ್ಬೇಕು. ಅಂದ್ರೆ ಒಂದು 50 ದಿವ್ಸ ಬೇಕು ರೀ. ಒಂದು 10ಲಿಂದ 15 ಫೂಟ್ ಆಗ್ಬೇಕಂದ್ರೆ. ಬರ್ರಿ ಇಲ್ಲಿ ಕಟಿಂಗ್ ತೋರಿಸ್ತೀನಿ. ಇದನ್ನು ಮೇವು ಎದಕ್ಕೆ ತೊಗೊಂಡು ಮ್ಯಾಲಿನ ತೊಗೊಂಡು ಎದಕ್ಕೆ ಬಿಟ್ಟೇವು ತೆಳಗಂದ್ರೆ, ಇದು ಹಚ್ಚೋದು ಒಂದು 2 ದಿವ್ಸ ಲೇಟ್ ಆದರೂ ತಡಿತೈತಿ. ಯಾಕಂದ್ರೆ ನೆಲದಾಗ ಇದು ಬಿಟ್ಟಿರ್ತೀವಲ್ಲ, ಬೇರೆ ಗುಂಟನ್ನ ಇರ್ತೈತಿ. ಇದು ಮೇಲೆ ಕಡ್ಕೊಂಡು ಬಿಟ್ಟರೆ ಮತ್ತೆ ಸಿಗಿತೈತಿ. ಅದು
ಬಂದ್ ಮಾಡಿ ನೋಡ್ರಿ ಇಲ್ಲಿ ಯಾವ ಥರ ದಾಡ್ಸಿ ಬೆಳೆದೈತೆ ಅಂದ್ರೆ ಅತಿ ಯೋಗ್ಯವಾದ ಬೀಜ ಅಂದ್ರೆ ಇಲ್ಲಿ ನೋಡ್ಬೋದು ಯಾವ ಥರ ದಾಡ್ಸಿ ಬೆಳೆದೈತೆ ಅಂದ್ರೆ ಏನಾರ ಹಚ್ಬೇಕಂದ್ರೆ ಈ ಟೈಪ್ ಇರ್ಬೇಕು, ಈ ಟೈಪ್ ದಾಡ್ಸಿ ಇರ್ಬೇಕು. ಲೆಂತ್ ಇಷ್ಟು ಗ್ಯಾಪ್ ಇರ್ಬೇಕು, ಅಂದ್ರೆ ಭಾಳ ಇದು ಇರಬಾರ್ದು, ಇಷ್ಟು ಗ್ಯಾಪ್ ಇರ್ಬೇಕು. ಅಂದ್ರೆ ಬೀಜ ಹೆಂಗಿರ್ತೈತಲ್ಲ ಹಂಗೆ ನೇಪೇರ್ ಬರ್ತೈತಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಸುಮ್ಕಿರ್ತೈತಿ, ಜಾಸ್ತಿ ಏನು ಇರೋದಿಲ್ಲ. ಹಚ್ಬೋದು ರೀ ಇದನ್ನು. ಅಲ್ಲಿ ಹಚ್ಚೋದು ಏನೈತಲ್ಲ ಮುಂದೆ ತೋರಿಸ್ತೀನಿ ರೀ. ಅಲ್ಲಿವರೆಗೆ ವೇಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋನಾಗ ಅದನ್ನು ಹಾಕ್ತೀನಿ ನಾನು.